ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂತೀರ. ಎಫ್ ಆದಮೇಲೆ ಫಸ್ಟು ನೀವು ಈ ಡಿಸೈನ್ ಏನೇ ಹಾಕ್ಬೇಕಂದ್ರೆ ಲೆಫ್ಟ್ ಸೈಡಿಂದ ಹಾಕ್ರಿ. ಲೆಫ್ಟು ಅಂದರೆ ಇದು ರೀ, ಅದು ಎಷ್ಟು ಇಂಚ್ ಬರುತ್ತೆ ರೀ ಇದ್ರೊಳಗೆ ಕೊಳ್ಳು? ಈ ಶೇಪ್ ಬೇಕಾ ನಿಮ್ಗೆ? ಈ ಶೇಪ್ ಬೇಕಾ? ಹೇಳ್ತೀನಿ ತಗ. ಶೇಪು ಇದನ್ನ ತಗೊಂಡ ತಕ್ಷಣ ಮತ್ತೆ ಹೋಮಿಗೆ ಹೋಗ್ಬೇಕು. ಹೋಮಿಗೆ ಹೋಗಿ ಗ್ರಾಫಿಗೆ ಹೋಗ್ಬೇಕು. ಹೋದ ತಕ್ಷಣ ನೆಕ್ಸ್ಟ್ ಪೇಜಿಗೆ ಹೋಗಿ ಇದನ್ನ ಫ್ರೇಮ್ ಸೆಕೆಂಡ್ ಫ್ರೇಮ್ ಸೆಲೆಕ್ಟ್ ಮಾಡಿರಿ ಅಂತ ಹೇಳಿನಲ್ಲ, ಅದು ಇದು ಸ್ವಲ್ಪ ಸೈಜನ್ನು ಚಿಕ್ಕದು ಮಾಡ್ಕೇಳಿ. ಸೈಜ್ ಚಿಕ್ಕದು ಮಾಡೋದು ಹೇಳ್ಯಾರ ನಿಮ್ಗೆ? ಇಲ್ರಿ ಹೇಳಿಲ್ರಿ, ಏನು ಹೇಳಿಲ್ಲ. ಇದು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ಮೇಲೆ ಏನೇನು ಮಾಡ್ಬೋದು ಅಂತ ಹೇಳ್ತು ನೋಡಿ. ಇದು ಫ್ರೇಮ್ ಸೆಲೆಕ್ಟ್ ಮಾಡಿದ್ರೆ ಫ್ರೇಮ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಏನು ರೀ? ಕಾಪಿ ಮಾಡೋದು. ಇದೇ ಡಿಸೈನ್ ಇನ್ನೊಂದು ಸತಿ ಈ ಕಡೆ ಬೇಕು ನಮ್ಗೆ, ಇನ್ನೊಂದು ಸಲ ಇದೆ ಪಕ್ಕಕ್ಕೆ ಕಾಣಿಸಿದ್ರೆ ಕಾಪಿ ಮಾಡ್ಬೇಕು. ಕಾಪಿ ಮಾಡಿದ್ರೆ ನೋಡಿರಿ ಇದು ಎರಡಾಗ್ತವೆ. ಓಕೆನಾ? ಇದು ಎರಡಾಗಿದ್ದು ಇದು ಬೇಕು ನಿಮ್ಗೆ ಯಾವ್ದು ಬೇಕು, ಇದು ಬೇಕು ಇದು ಬೇಕು ಅಂತ ನೋಡ್ಕೊಂತೀರಲ್ಲ. ಒಂದು ವೇಳೆ ಇದು ಬೇಕಿದ್ರೆ ಇದನ್ನ ಇಟ್ಕರಿ. ಇದು ಬ್ಯಾಡ ಐತೆ. ಎರಡು ಸೇಮ್ ಅಲ್ಲನ್ರಿ? ಸೇಮೇ, ಕಾಪಿ ಮಾಡೋದು ಡಬಲ್ ಮಾಡೋದು ಹೇಳ್ಕೊಡೋದು. ಅದ್ರಾಗ ಬರ್ತವೆ ಯಾವ ಡಿಸೈನ್ ಬೇಕಾ ಇದು ನೋಡ್ರಿ. ಇದು ನಿಮ್ಗೆ ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಗೆ ಯಾವ್ದು ಬೇಕು, ಇದು ಬೇಕಿದ್ರೆ ಇದು ಬೇಕಿದ್ರೆ ಇದು ಇಟ್ಕೊಂಡು ಬ್ಯಾಡ್ ಆಗಿದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಥರ ಅದು ಗ್ರೀನ್ ಲೈನ್ ತೋರ್ಸುತ್ತೆ ನೋಡ್ರಿ. ಇಲ್ಲೇ ಇದು ನಾವು ಸೆಲೆಕ್ಟ್ ಮಾಡಿ ಡಿಸೈನ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಬ್ಯಾಡ್ ಆಗಿದ್ರೆ ಈ ಥರ ಡಿಲೀಟ್ ಕೊಡ್ಬೋದು. ಇದು ಸೈಜು ಇನ್ಕ್ರೀಸ್ ಡಿಕ್ರೀಸ್, ದೊಡ್ಡದು ಮಾಡೋದು ಸಣ್ಣದು ಮಾಡೋದು. ಸೈಜ್ ಗ್ರಾಫ್ನಾಗಿದ್ದೇ ಎಲ್ಲ ಮಾಡ್ಕೋಬೇಕು. ಗ್ರಾಫ್ ಬಿಟ್ಟು ಬರೋಕ್ಕೆ ಬಂದು ಮಾಡೋಕ್ಕೆ ಬರಲ್ಲ. ಈ ಥರ ಚಿಕ್ಕದು ಬೇಕಿದ್ರೆ ಮೈನಸ್ ಹೊತ್ರಿ. ಈ ಸೈಜ್ ಅಂದ್ರೆ ಯಾವ ಸೈಜ್ ಇರುತ್ತೆ ರೀ ಅದು? 80 ಸೈಜ್ ಅಂದರೆ ಬರೋದು ಸೈಜ್ಕಿಂತ ಸ್ವಲ್ಪ ಚಿಕ್ಕದು ಮಾಡ್ಕೋಬೋದು, ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಈಗ 11 ಇಂಚ್ ಹೇಳಿದ್ನಲ್ಲ ಕೊಳ್ಳು, 10.5 ಆಯ್ತು ಅಂತಲ್ಲ, ಅವಾಗ ಏನು ಮಾಡಬೇಕು? ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು.